ಪಲ್ಲವಿ ಅವರೇ, ನಿಮ್ ನಂಬರ್ಗೆ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್ ಮಾಡ್ಕೊಂಡ್ರಾ? ಫೋನ್ನ ಯಾರಾದ್ರೂ ಕಳ್ತನ ಮಾಡಿದ್ರೆ ಫಸ್ಟ್ ಅವ್ರು ಮಾಡೋ ಕೆಲ್ಸನೇ ಫೋನ್ನ ಸ್ವಿಚ್ ಆಫ್ ಮಾಡೋದು. ಅರ್ಥ ಆಗ್ಲಿಲ್ಲ. ನಿನ್ನೆ ಸಂಜೆ ನಾವ್ ಕ್ಯಾಂಟೀನ್ಗೆ ಹೋಗಿದ್ವಲ್ಲ, ಅಲ್ಲಿ ನಾನ್ ಫೋನ್ ಕಳ್ಕೊಂಡೆ. ಹೌದಾ? ವಿಷಯ ಗೊತ್ತಾದ್ಮೇಲೆ ವಿಚಾರಿಸಿದ್ರ? ಎಲ್ಲ ಆಯ್ತು, ಸಿಮ್ ಬ್ಲಾಕ್ ಮಾಡ್ಸಿದೀನಿ. ಅಲ್ಲ, CCTV ಫುಟೇಜ್ ಎಲ್ಲ ನೀವು ಫೋನಲ್ಲೇ ನೋಡ್ತಿದ್ರಿ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡಿ. ಫೋರ್ಜರಿ ವೈಕುಂಠ, ಸಂಗ್ಯಾ ಎಲ್ಲ ಕಸ್ಟಡಿಲೇ ಇದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿಲ್ಲ. ಇವಾಗ್ಲೂ ಬರ್ತಾ ಡ್ರೈವರ್ ಫೋನಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸ್ದೆ. ನೀವಿಷ್ಟೆಲ್ಲ ಕಷ್ಟಪಟ್ಟಿರೋದು ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಾರ್ದು. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಸರಿ, ಯು ಕ್ಯಾರಿ ಆನ್, ನಾನು ಹೊರಡ್ತೀನಿ. ಆದ್ರೆ ಮೊದಲು ಮೊಬೈಲ್ ತಗೊಳ್ಳೋದನ್ನ ಮರಿಬೇಡಿ. ವಿಕ್ರಾಂತ್ ಅವ್ರೆ, ನನಗೊಂದು ಹೆಲ್ಪ್ ಮಾಡ್ಬೋದಾ ಪ್ಲೀಸ್? ಯಾಕೆ ನಗ್ತಿರೋದು ಇವಾಗ? ಈಗ ತಾನೇ ಯಾರೋ ಹೇಳ್ತಾ ಇದ್ರು ರಿಕ್ವೆಸ್ಟ್ ಮಾಡಬಾರ್ದು ಅಂತ. ಈಗ ಅವರೇ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸರಿ ಹೇಳಿ. ಇಲ್ಲ, ನಿಮಗ್ ಟೈಮ್ ಇದ್ರೆ ನನ್ ಜೊತೆ ಬರ್ತೀರಾ? ಈ ಲೇಟೆಸ್ಟ್ ಆಗಿ ಬಂದಿರೋ ಫೋನ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ. ನೀವು ಬಂದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಚೆನ್ನಾಗಿ ತಮಾಷೆ ಮಾಡ್ತೀರಾ ಮೇಡಮ್. ಅಲ್ಲ, ರಾಯದುರ್ಗ DC ನೀವು, ನಿಮ್ಗೆ ಫೋನ್ಗಳ ಬಗ್ಗೆ ಗೊತ್ತಿಲ್ವಾ? DC ಆದ್ರೇನು, PC ಆದ್ರೇನು, ಎಲ್ರಿಗೂ ಎಲ್ಲಾನು ಗೊತ್ತಿರ್ಬೇಕು ಅಂತೇನಿಲ್ಲ ಅಲ್ವಾ? ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಟೈಮಲ್ಲಿ ನನಗಂತೂ ಫೋನ್ಸ್ ಬಗ್ಗೆ ಏನು ಹೇಳ್ಕೊಟ್ಟಿಲ್ಲಪ್ಪ. ನೀವ್ ಸೀನಿಯರ್ ಅಲ್ವಾ, ನಿಮಗ್ ಹೇಳ್ಕೊಟ್ಟಿರ್ಬೋದು. ಸಾಕು ಸಾಕು, ನನಗೂ ಏನ್ ಹೇಳ್ಕೊಟ್ಟಿರ್ಲಿಲ್ಲ. ಆದ್ರೂ ಆ ಜನರಲ್ ನಾಲೆಜ್ ಅಲ್ವಾ? ದಿನಕ್ಕೊಂದೊಂದು ಹೊಸ ಹೊಸ ಮಾಡೆಲ್ ಬರ್ತಾ ಇದೆ. ನಿಮಗದ್ರ ಬಗ್ಗೆ ಏನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ದೆಪ್ಪ. ಮತ್ತೆ ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ಮಾನ್ಯ ಮುಖ್ಯಮಂತ್ರಿ ಅವ್ರು ಕೂಡ ಆಂಡ್ರಾಯ್ಡ್ ಫೋನ್ನ ಯೂಸ್ ಮಾಡಲ್ಲ. ಹಾಗಾಗಿ ಮೊಬೈಲ್ ಬಗ್ಗೆ DCಗೆ ಏನೂ ಗೊತ್ತಿಲ್ಲ ಅಂತ ನೀವ್ ಅನ್ಕೊಳ್ಳೋದಕ್ಕೂ ಆಗಲ್ಲ. ಸಾರಿ ಮೇಡಮ್, ನಿಮ್ಮನ್ ಮಾತಲ್ಲಿ ಸೋಲ್ಸಕ್ಕಾಗಲ್ಲ. ಸರಿ ಬನ್ನಿ, ಮೊಬೈಲ್ ಶಾಪ್ ಇಲ್ಲೇ ಒಂದು ಹತ್ರದಲ್ಲಿದೆ. ಒಂದ್ ಒಳ್ಳೆ ಲೇಟೆಸ್ಟ್ ಫೋನ್ನ ನಾನೇ ನಿಮಗೆ ರೆಫರ್ ಮಾಡ್ತೀನಿ. ಹೋಗೋಣ? ಸರಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಅದನ್ನ ನೀವೇ ಇಟ್ಕೊಳ್ಳಿ. ಒಂದ್ ಕೆಲ್ಸ ಮಾಡಿ, ನಿಮ್ ಕಾರ್ ಇಲ್ಲೇ ಇರ್ಲಿ, ನಾವು ಬೈಕಲ್ಲಿ ಹೋಗೋಣ. ಅಲ್ಲಿ ಕಾರ್ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಇದೆ. ಹತ್ರದಲ್ಲೇ ಇರೋದು. ಹೋಗೋಣ? ಸರಿ, ನಡೀರಿ. ಬನ್ನಿ.